ಏನು ಏನ್ ಲೆಕ್ಕ ಆಗ್ತಿದ್ಯಾ? ನಾವು ವಿಡಿಯೋ ಮಾಡಿ ಎಷ್ಟು ತಿಂಗಳಾಯ್ತು ಅಂತ ಲೆಕ್ಕ ಆಗ್ತಾ ಇದೀವಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತಲೆ ಟಾಕೀಸ್. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಇವತ್ತಿನ ವಿಡಿಯೋಗೆ ಒಂದಷ್ಟು ಸಖತ್ತಾಗಿರುವಂತಹ ಮೀಮ್ಸ್ಗಳನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ, ದಯವಿಟ್ಟು ಸಾರಿ. ಹಿಂದೆ ರೆಗ್ಯುಲರ್ ಆಗಿ ವಿಡಿಯೋಸ್ಗಳು ಬರುತ್ತೆ, ಅದಕ್ಕೆ ಇವತ್ತಿಂದನೇ ಸ್ಟಾರ್ಟಿಂಗು. ಸೊ ಇನ್ನ ತಡ ಮಾಡದೆ ಬೇಗ ವಿಡಿಯೋನ ಶುರು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗಳಿಗೆಲ್ಲ ಗೊತ್ತಿರುತ್ತೆ, ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ದಯವಿಟ್ಟು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ. ಸೊ ನಾವೀಗ ವಿಡಿಯೋನ ಶುರು ಮಾಡ್ತೀವಿ, ಬನ್ನಿ. ಮನಸೇರೆ ಮದುವೇನೆ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ಏನಿದು? ಹೆಂಗಿತ್ತು? ಕಮೆಂಟ್ ಮಾಡಿ ಗೈಸ್. ಯಾರ ನಿಂತ ಲವರ್ ಬಾಯ್. ಗಾರ್ಮೆಂಟ್ ಗೀತಾ, ಜೋಬಡಿ ಜಯ, ಬೋಂಡ್ ಅಂಗಡಿ ಭಾಗ್ಯ, ಪೂಜಾರಿ ಮಗಳು ಪೂರ್ಣಿ, ಬಿಸಿ ತಂಗಿ ಪಾರಿ. ಟ್ಯಾಗ್ ಮಾಡ್ರಪ್ಪ. ಒಂದು ಬೀಜದ ಗೊತ್ತಾಯ್ತು. ನೀವು ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ, ಅದು ನಮ್ಮದು ಬೀಜ. ಅದು ರಬಿಶ್. ಸಾಕು, ಬೇಡ ಕಮೆಂಟ್ಸ್ ಗೈಸ್, ನೋ ಕಮೆಂಟ್ಸ್. What if D-Boss acted in Dhurandhar? ನೋಡೋಣ ಏನಿರುತ್ತೆ ಅಂತ. ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು. ಇಲ್ಲಿಂದ ಲೆಕ್ಕ ತಗೊಳ್ಳಿ, ಹೇಳ್ರಿ. ಇಷ್ಟು ದಿನ ಮಾತಾಡಿಲ್ಲ. ನಾನು ಈಗ್ಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ಈ ಎಲೆಕ್ಷನ್ ಅಲ್ಲಿ ನಿಜವಾಗ್ಲೂ ಮಧ್ಯದಲ್ಲಿ ಮುಖ ಇಟ್ಕೊಂಡ್ಬಿಟ್ಟಿದ್ದೆ. ಎಲ್ಲೆಲ್ಲಿಂದ ಹುಡುಕ್ತಿರೋ. ಏನಾದ್ರು ಕಮೆಂಟ್ ಮಾಡಿದ್ದಿದ್ಯಾ ಅದ್ರ ಬಗ್ಗೆ? ಏನಿಲ್ಲಪ್ಪ, ಇಲ್ಲ, ನೋ ಕಮೆಂಟ್ಸ್. ತುಂಬಾ ವಿಡಿಯೋಗಳು ರಿಯಾಕ್ಟ್ ಮಾಡ್ಬಿಟ್ಟಿದೀವಿ. ಆಮೇಲೆ ಇದು ಮೇ ಬಿ ಇದು ರೀಕ್ರಿಯೇಟ್ ಆಗ್ಬೋದು, ಅವ್ರು ಏನಾದ್ರು ಹೊರಗಡೆ ಬಂದು ಈಗ ನಡೀತಿರೋ ಪ್ರಕಾರ ಪೊಲಿಟಿಕ್ಸ್ಗೆ ಏನಾದ್ರು ಬಂದ್ರೆ ಐ ಥಿಂಕ್ ಪೊಲಿಟಿಕ್ಸ್ಗೆಲ್ಲ ಬರಲ್ಲ ಅಂತ ಅನ್ಸುತ್ತೆ. ಬಟ್ ಕ್ರೇಜ್ ಅಂತೂ ಈ ರೇಂಜ್ ಇದ್ದೇ ಇರುತ್ತೆ. ಈಗ ನಡೀತಿರೋ ಸಿಚುವೇಶನ್ ನೋಡು, ಕರ್ನಾಟಕದಲ್ಲಿ ಒಬ್ಬ ಆಕ್ಟರ್ ಏನಾದ್ರು ಪೊಲಿಟಿಕಲ್ ಪಾರ್ಟಿ ಮಾಡಿದ್ರೆ ಅಷ್ಟ್ ಜನ ಸೇರ್ಸೋ ತಾಕತ್ತಿರೋದು ಮೇ ಬಿ ದರ್ಶನ್ಗೆ ಅನ್ಸುತ್ತೆ. ಹೌದು. ದೇವದತ್ ಪಡಿಕಲ್ ಮೈಂಡ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆದ್ರೂನುವೆ ಯಾವುದೇ ಫಂಕ್ಷನ್ ನೋಡ್ರಿ, ಈಗ ನಮ್ಗೇನೆ ಯಾವ್ದಾದ್ರು ಒಂದ್ ಮದ್ವೆ ಅಟೆಂಡ್ ಮಾಡೋದ್ರಾಗ ವಿಡಿಯೋ ಮಾಡಿದಾಗ್ಲೇ ಒಂಥರ ಅನ್ಸುತ್ತೆ. ಆ ಸೆಲೆಬ್ರಿಟಿಗಳಿಗೆ ಪಾಪ ಅವ್ರು ತಿನ್ನೋದು, ಅವ್ರು ಮಾತ್ರ ಎಲ್ಲ ಝೂಮ್ ಮಾಡಿ ಹಿಡಿತಾರೆ. ಪ್ರೈವೇಸಿ ಇದ್ದದೇ ಇಲ್ಲ ಗುರು ಅವ್ರಿಗೆ. ರಿಯಾಕ್ಷನ್ ಹಂಗೆ ಇತ್ತು, ಏನ್ ಮಾಡಕ್ ಬರೋ ಕೆಲಸ ಇಲ್ಲ ನಿಮ್ಗೆ. ಆಕ್ಚುಲಿ ರೀಲ್ ದೇವದತ್ ಪಡಿಕಲ್ ಕಮೆಂಟ್ ಹಾಕಿದ, ಏನಂತ? ಚೆನ್ನಾಗಿದೆ, ಒಂದು ಸ್ಮೈಲಿ ತರ. ಹೌದಾ? ಪಬ್ಲಿಕ್ ರೆಸ್ಪಾನ್ಸ್. ಆಕ್ಷನ್ ಪ್ರಿನ್ಸ್ ಅಲ್ಲ, ಆಕ್ಷನ್ ಟೈಗರ್, ಆಕ್ಷನ್ ಲಯನ್ ಮಾಡಬೇಕು. ಓಕೆನಾ? ಆ ರೇಂಜ್ಗೆ ಆಕ್ಷನ್ ಮಾಡಿದ್ರೆ ಇನ್ನು ನಮ್ಮ ಒಂದು ನಿಮಿಷ, ಇನ್ನು ನಮ್ಮ ಕಾಲ ಭೈರವ ಸರ್, ಕಾಲ ಭೈರವ ಕಿಚ್ಚಿ ಎಂಟ್ರಿ ಕೊಟ್ಟವ್ರೆ. ಅವು ಕಿರ್ಚಿದ್ರೆ ಚಿಟ್ಟೆ ಸೀರಿಯಸ್ಲಿ ಯಾರಿದು? ನವಾಜ್ ಅವ್ರ ದೊಡ್ಡಪ್ಪನ ಮಗ ಇದ್ದಂಗ ಅವನೇ.
ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಬಿಟ್ರ ಬಿಟ್ಟು ಈಗ ನೆಕ್ಸ್ಟ್ ರೀಲ್ಗೆ ಹೋಗೋಣ. ತಲೆ ಕೆಟ್ಟೋಯ್ತು. ಹ್ಮ್ ಬೇರೆ ಹುಡುಗಿ ಸಿಕ್ತಾಳಮ್ಮ ಮಾಡಿದ್ರೆ ಗೊತ್ತಾದಾಗ ನಿನ್ ಹಣೆಯಲ್ಲಿ ಬರ್ದಿದ್ರೆ ಸಿಗ್ತಾಳೆ. ನಮ್ಮಮ್ಮ ಟ್ಯಾಗ್ ದಟ್ ತಾಯಿ. ಅಲ್ಲ, ಟ್ಯಾಗ್ ದಟ್ ಮಹಾತಾಯಿ. ಹುಡುಗಿ ATM ನಲ್ಲಿ ಸಿಕ್ಕಿದ್ದಾಳೆ. ಕ್ಯಾಶ್ ಹಾಕಕ್ ಬಂದಿದ್ದೆ. ಕ್ಯಾಶ್ ಹಾಕಕ್ ಹೋಗಿದ್ದ, ಕ್ಯಾಶ್ ಹಾಕಕ್ ಹೋಗಿದ್ದಾಳ. ಅದೇ ಹೆಂಗೋ ಬರ್ತಾಳೆ. ಬರ್ತಾಳ ಕಾಯ್ತಾರೆ. ಬಂದೇ ಬರ್ತಾಳೆ. ಆದ್ರೆ ಅವ್ನಿಗೆ ಮಾಡಿದ ಮಿಸ್ಟೇಕ್ ಏನ್ ಗೊತ್ತಾ, ಕರ್ನಾಟಕ ಬ್ಯಾಂಕ್ ಮುಂದೆ ಕಾಯ್ತಾವನೆ. ಹೋಗಿ HDFCಗೋ ICICIಗೋ ನಿಂತ್ಕೋ. ಹುಡುಗಿ ಸಿಗ್ತಾಳೆ, ಹುಡುಗಿಯರ ಅಮ್ಮನೂ ಸಿಗ್ತಾಳೆ. ಸ್ಯಾಲರಿ ಅಕೌಂಟ್ ಎಲ್ಲ ಜಾಸ್ತಿ HDFC ICICI ಇರೋದು. ಡ್ರಾ ಮಾಡ್ಕೊಳಕ್ ಬಂದು ಮೊದ್ಲೇ ಅಲ್ಲೇ ಬರೋದು. ಹೇಳ್ಬಿಟ್ಟಿರ್ತಾರೆ ಈ ಬ್ಯಾಂಕ್ ಗಳಲ್ಲೇ ಮಾಡಿಸ್ಬೇಕು ಅಂತ. ದೊಡ್ಡನೇ ಮಿಸ್ಟೇಕ್. ನಟರಾಜರ ಬರೋ ಚುಚ್ಬೇಕು ಅನಿಸ್ತಾ ಇದೆಯಾ? ಸ್ಕೂಲ್ ಬಂದು ಫಸ್ಟ್ ಕೆಲಸ ಇದೇ ಮಾಡ್ತಿದ್ದು. ಅದ್ ಎಷ್ಟು ತೂತ್ಗಳಿದ್ದಾವ ರಬ್ಬರ್ ಅಲ್ಲಿ. ರಬ್ಬರ್ ತಗೊಂಡಿದ ತಕ್ಷಣ ಫಸ್ಟ್ ಮಾಡ್ತಿದ್ ಕೆಲಸ ಇದು ಅಂತ ಒಂದ್ ಚೂಚ್ಗೆ. ಅಲ್ಲ, ಆದ್ರೂ ಯಾಕಾಗ್ ಮಾಡ್ತಿರೋ, ಲೈಕ್ ಈ ರಬ್ಬರ್ಗೆ ಚುಚ್ಚೋದು, ಪೆನ್ಸಿಲ್ ಹಿಂದೆ ತುದಿನ ಒರೆಯೋದು, ಕಚ್ಚೋದು. ಅಯ್ಯೋ ಬೇರೆ. ನೀವ್ ಯಾವ್ದು ಯೂಸ್ ಮಾಡ್ತಿದ್ ಪೆನ್ಸಿಲ್? ನಟರಾಜನೇ ಫಸ್ಟ್, ಆಮೇಲೆ ಅಪ್ಸರ. ದೊಡ್ಡರಪ್ಪ, ರಿಚ್ ಫ್ಯಾಮಿಲಿ. ಇಲ್ಲ, ಪ್ಯಾಕೇಜ್ ಅಲ್ಲಿ ಕಮ್ಮಿ ಬತ್ತೊಂದು ತಗೊಂಡಿದ್ರು. ನಮ್ಮ ಅಪ್ಪ ಒಂದ್ ಪ್ಯಾಕ್ ತಂದ್ಬಿಟ್ಟಿದ್ದು, ಒಂದ್ ಖಾಲಿ ಮಾಡ್ತಿದ್ದು ಅಷ್ಟೇ. ಏನ್ ನಾಯಿ ಬೇಕದ? ವಾ, ಅದಕ್ಕೆ ಇದ್ ಮಾಡ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟ. ಕೊಡದಿದ್ರು ಕೊಡ್ತೀನಿ ಇಲ್ದಿರಿಲ್ಲ ಯಾಕಂತ ತಿಕ್ಕಾಡ್ಕಂತೀಯ? ಕರೆಕ್ಟ್ ಆಗಿದೆ. ಬೆಕ್ಕಿನ ಮನದಾಳದ ಮಾತು ಕರೆಕ್ಟ್ ಆಗಿದೆ. ಕೊಟ್ರೆ ಕೊಡ್ಬೇಕು, ಇಲ್ಲ ಬೇಡ. ನಮಗೆಲ್ಲ ಗೊತ್ತಾಗೋಯ್ತು. ನನ್ ಮಂಚನ ರಾಕ್ಷಸನ ದೆವ್ವನ, ನನ್ ಸತ್ರ ನಮ್ಮ ಫ್ಯಾಮಿಲಿಗೆ ಯಾರು ದಿಕ್ಕು. ಆದ್ರೂ ಅಣ್ಣ ಮಾತ್ರ ವಾಹ, ಫಾಸ್ಟ್ ಬೌಲರ್ಗಳು ಎಸೆಯಲ್ಲ ಗುರು ಅಷ್ಟು ಬೌನ್ಸರ್ನ. ಅಲ್ಲ, ನನ್ಗೆ ಇದುವರೆಗೂ ಅರ್ಥ ಆಗದಿರೋ ಮಿಸ್ಟ್ರಿ ಏನ್ ಗೊತ್ತಾ, ಕುನಾಲ್ ಪಾಂಡ್ಯ ಬೌನ್ಸರ್ ಎಸಿತಾನೆ ಅಂತ ಜಿತೇಶ್ ಶರ್ಮಂಗ್ ಹೆಂಗ್ ಗೊತ್ತಾಗುತ್ತೆ? ಕನ್ಸಲ್ಲಿ ಹೋಗಿ ಇಳಿರ್ತದೆ. ಮೇ ಬಿ ಕೋಡ್ ವರ್ಡ್ ಏನೋ ಮಾಡಿಕೊಂಡಿರ್ತಾರೆ. ಎಸಿತಾ ಇದೀನಿ ನೋಡಿ ಇವಾಗ ಬರುತ್ತೆ ಅಂತ. ಕರೆಕ್ಟಾಗಿ ಅವನೊಬ್ಬನೇ ಪ್ರಿಡಿಕ್ಟ್ ಮಾಡೋದು ಬೌನ್ಸರ್ ಬರುತ್ತೆ ಈಗ ಎಸಿತಾನೆ ಅಂತ. ಸಾರಲ್ಲ ನಿನ್ ಮನೆ ಬಾಕ್ಲಿಗೆ ನಾವು ಕೂಡಿಂತೆ ಬಂದಿಲ್ಲ. ಅಲ್ಲ, ನಾವೇನು ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಡಿ ಕತ್ತಿಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾನು ಕಾಯಿ ಕಿತ್ಕೊಂಡು ನೀನ್ ಬಾಳೆಗೊನೆ ಕಿತ್ಕೊಂಡು ಹೋಗು. ಅವನ ಚೆನ್ನಾಗಿ ಗುಂಡಿ ತೋಡೋದೆ ಎಲ್ಲ ಹಾಕ್ಬೇಕು ತಾನೆ. ಅವನು ಮೋಸ್ಟ್ಲಿ ಅದು ಹಾಕಕ್ ಮುಂಚೆ ಒಂದ್ ಮೀಮ್ ಇದೆ ಗೊತ್ತಾ, ಸೈಡ್ಗೆ ಹಾಕಿ ಅಂಕಲ್ ಅದು ನೋಡ್ಕೊಂಬಂದಿದೆ ಅನ್ಸುತ್ತೆ, ಅದಕ್ಕೆ ಒಂದು ಸೈಡ್ಗೆ ಹಾಕ್ಬಿಟ್ಟ. ಪಾಪ ಅವನೇನ್ ಮಿಸ್ಟೇಕ್ ಇಲ್ಲ. ಹಂಗೆ ಸೊಳ್ಳೆ ಏನ ಸೊಳ್ಳೆನಾ? ರಕ್ತವನ್ನು ಕುಡಿ ಕುಡಿ ಆರಾಮ ಕುಡಿ. ಸರ್ ಅರ್ಥ ಆಗಿಲ್ಲ, ನೀವು ನನಗೆ ಹೊಡಿಬೇಕಲ್ವಾ? ಇಲ್ಲ ಹಂಗೇನಿಲ್ಲ. ಅಯ್ಯೋ ಸರ್ ಹೇಳಿ ಸರ್, ಯಾಕೆ ಕೊಡ್ತೀರಾ ನೀವು ನನಗೆ? ಇಲ್ಲ ಕುಡಿ. ಅಯ್ಯೋ ಹೇಳಿ ಸರ್, ಇರ್ಲಿ. ಯಾಕಂದ್ರೆ ನಿನ್ ಮೈಯಲ್ಲೂ ನನ್ ರಕ್ತನೇ ಕಣೋ ಇರೋದು. ಕಿಡ್ನಿ ಬಹಳ ಎಮೋಷನಲ್ ಆಗ್ಬಿಟ್ಟ. ಅಯ್ಯೋ ದೇವ್ರೆ, ನಿಧಾನ, ತಾಳ್ಮೆ. ಅದಕ್ಕೆ ಜಾಸ್ತಿ ಎಮೋಷನಲ್ ಆಗ್ಬಾರ್ದು. ಅರ್ಥ ಆಯ್ತಾ? ನಾನು ವರ್ಷ ಬರ್ತಾ ಇದ್ದೀನಿ. ಈ ವರ್ಷನೂ 60 ವರ್ಷ ಆಯ್ತಲ್ಲ, ಲಾಸ್ಟ್ ಬರೋ ವರ್ಷ ಇರ್ತೀವೋ ಇರಲ್ವೋ. ಈ ವರ್ಷ ಎಂಜಾಯ್ ಮಾಡ್ಕೊಂಡು ಒಂದು ರೌಂಡ್ ನೋಡ್ಕೊಂಡು ಹೆಂಗೆ ಹುಡುಗರೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೊಸ ವರ್ಷನ ಈ ವರ್ಷ. ಪಾಪ ಈ ವರ್ಷ ಆಡ್ತಿಲ್ವಲ್ಲ, ಇಂಜುರಿ ಆಗ್ಬಿಟ್ಟೇನು. ಅದು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಇದೇನಂದ್ರೆ ಧೋನಿ ಹೆಂಗೆ ಅಂದ್ರೆ ಟೊಯೋಟಾ ಕಾರ್ ಇದ್ದಾಗೆ ಅಂತ, ಯಾಕೆ ರಿಟೈರೇ ಆಗಲ್ಲ ಅಂತ. ಹಂಗೆ ಸುಮ್ನೆ ಧೋನಿ ಫ್ಯಾನ್ಗೆ ಅರ್ಟ್ ಆಗುತ್ತೆ.
ಹಾರ್ಟ್ ಕಮೆಂಟ್ ಅದು ಪಾಸಿಟಿವ್ ಕಣ್ರಿ. ಟೊಯೋಟಾ ಕಾರ್ಗೆ ಹೋಲಿಸಿದೆ ಅಂದ್ರೆ ಕ್ವಾಲಿಟಿ ಹಂಗಿರುತ್ತೆ ಅಂತ. ಓಕೆ, ಬಟ್ ಆಯ್ತಪ್ಪ ರಿಟೈರ್ಮೆಂಟ್ ತಗೊಳ್ಳೋದು ಆರಾಮಾಗಿರಿ, ನೆಮ್ಮದಿಯಾಗಿರ್ಬೇಕು. ಏನಿಲ್ಲ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಒಂದು ರೆಸ್ಪೆಕ್ಟ್ಫುಲ್ ವೇಲ್ ಕಳಿಸ್ಕೊಡ್ಬೇಕು ಅಷ್ಟೇ. ಆಸ್ ಎ ಕ್ರಿಕೆಟ್ ಫ್ಯಾನ್ ಗುರು ಅನ್ನೋ ತರ ಆಗ್ಬಾರ್ದು. ಹೌದು, ಆಸ್ ಎ ಕ್ರಿಕೆಟ್ ಫ್ಯಾನ್ ಮೇ ಬಿ ನಾವು CSK ಹೇಟ್ ಮಾಡ್ಬೋದು, ಬಟ್ ವಿ ಲೈಕ್ ಧೋನಿ. ಯಾಕಂದ್ರೆ ಇಂಡಿಯನ್ ಕ್ರಿಕೆಟ್ಗೆ ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಸೊ ಅಂತ ದೊಡ್ಡ ಪ್ಲೇಯರ್ಗೆ ಒಂದು ರೆಸ್ಪೆಕ್ಟ್ಫುಲ್ ವೇನಲ್ಲಿ ಒಂದು ಎಕ್ಸಿಟ್ ಕೊಡೋದು ತುಂಬಾ ಉತ್ತಮ. ಹೌದು, ಈಗ ನಾವು ಮುಂದಕ್ಕೆ ರೀಲ್ಗೆ ಹೋಗೋದು ತುಂಬಾ ಉತ್ತಮ. ಹೌದು, ಹೋಗೋಣ. ನಾಯಿ ಅಯ್ಯೋ ವಾ, ಯು ಡಿಸರ್ವ್ ಇಟ್. ಈ ತರ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆಲ್ಲ ಗೊತ್ತಾಗಿರುತ್ತೆ. ಯಾರ್ಯಾರಿಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ. ಬಂದಿದ್ 16 ಲಕ್ಷ ಸರ್. ನಾನೇ ಯಾರಿಗೆ ಹೇಳಲಿ? ಯಾರ ಮನೆ ಹಾಳಾಗಿದ್ದು? ನನ್ನ ಮನೆ ಹಾಳಾಗಿದ್ದು, ಅವ್ರು ಯಾರ ಮನೆನೂ ಹಾಳಾಗಿ. ಕರೆಕ್ಟ್, ಆಕ್ಚುಲಿ ಕರೆಕ್ಟ್ ಆಗೇ ಇದೆ. ರಿಷಬ್ ಪಂತ್ 27 ಕೋಟಿ ನಾಮ, ನಿಕೋಲಸ್ ಪೂರನ್ 21 ಕೋಟಿ ನಾಮ, ಮಯಾಂಕ್ ಯಾದವ್ 11 ಕೋಟಿ. ಚೆನ್ನಾಗೆ ಮಾಡೋದೆ, ಅಷ್ಟೊಂದು ವರ್ಷ ತೆಗಿಲ್ಲ, ಚೆನ್ನಾಗೆ ಅರ್ಧ ನಾಮ. ಜಾಸ್ ಇಂಗ್ಲಿಷ್ 8 ಕೋಟಿಗೆ ನಿಯತ್ತಾಗೋಣ. ಮೇಲ್ಗಡೆ 2 ಗ್ಲಾಸ್. ಓಕೆ, ಅಷ್ಟೇ ಸಾಕು. ಮುಂದಕ್ಕೆ ಹೋಗಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಓಕೆ, ಹೋಗೋಣ ಮುಂದಕ್ಕೆ. ಲವ್ ಮಾಡಿ ಓಡಿ ಹೋದ ಫ್ರೆಂಡ್. ಸಪೋರ್ಟ್ ಮಾಡಿ ಫ್ರೆಂಡು. ರಿಯಾಲಿಟಿನೇ ಅಲ್ವಾ? ಆ ಸ್ಟೈಲ್ ಮಾತ್ರ ಚೇಂಜ್ ಆಗಲಿಲ್ಲ. ನೋಡಲ್ಲಿ ನೋಡು. ಆಯ್ತು, ನೀವು ಬಾಸ್ ಫ್ಯಾನ್ ಅಂತ ಗೊತ್ತು. ಓಕೆ, ಮತ್ತೆ ಪ್ರೂವ್ ಮಾಡೋದೇನು ಬೇಕಾಗಿಲ್ಲ. ಆಯ್ತು, ನೀವು ಜಾಸ್ತಿ ಆಡ್ಬಿಡಿ. ನೆಕ್ಸ್ಟ್ ತೆಗೀರಿ. ತಂಗ್ಲನ್ನ ಈ ಚಿತ್ರ 2026 is 2025 ಇಯರ್ ಚೇಂಜ್ ಅಷ್ಟೇ, ಏನ್ ಚೇಂಜ್ ಇಲ್ಲ. ಒಂದು ATM ಅಲ್ಲಿ ಸಿಕ್ಕಿದ್ರು. ಮತ್ತೆ ಅಣ್ಣ ATM ಅಲ್ಲಿ ಕ್ಯಾಶ್ ನಾ ಡ್ರಾ ಮಾಡಕ್ಕೆ ಅಂತ ಹೋದಾಗ ಇವ್ರು ನನಗೆ ಪರಿಚಯ ಆದ್ರು. ಅಂದ್ರೆ ಬರ್ತಾಳೆ ಮಗ, ಅದೇ ಹೆಂಗೋ ಬರ್ತಾಳೆ. ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ತಾಳ, ಇಲ್ಲ ಜಟ್ಕ ಗಾಡಿಲಿ ಬರ್ತಾಳ? ಮಗ ಹೇಳ, ನನಗೆ ತುಟ್ಟದ ಮೇಲೆ ಈ ಭೂಮಿ ಮೇಲೆ ಅವಳು ಎಲ್ಲೇ ಇದ್ದು ಸಿಕ್ಕೇ ಸಿಕ್ತಾಳೋ. ಅಗೇನ್ ಸೇಮ್ ಮಿಸ್ಟೇಕ್. ಕೆನರಾ ಬ್ಯಾಂಕ್ ಬರಲ್ಲ. SBI ಯಾವ್ದು? HDFC, ICICI, SBI ಟ್ರೈ ಮಾಡ್ಬೋದು. ಗೌರ್ಮೆಂಟ್ ಎಂಪ್ಲಾಯ್ ಯಾರಾದ್ರೂ ಇದ್ರೆ ಬರ್ತಾರೆ. ಹೌದು. ನಾಯಿಯ ಮನದಾಳದ ಮಾತು. ನಾನು ದೇವ್ರ ಎಷ್ಟು ತಡ್ದೆ ಅಂದ್ರೆ ಬೇಡ ಅಂದೆ. ಬೇಡ, ನಾ ಅವ್ರ ಮಟ್ ನಾವ್ ಇಳಿಯೋದ್ ಬೇಡ. ನಾನು ಎಷ್ಟೋ ತಡ್ದೆ. No double meaning, only single meaning. That's it for the video guys. I hope ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಹಾಕಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಸಖತ್ತಾಗಿರುವಂತಹ ಮೀಮ್ಸ್ಗಳ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ